ಕಾರ್ಯಕ್ರಮನೂ ಸಹ ಆಯಿತು, ಸಮಾವೇಶ ಯಶಸ್ವಾಯಿತು. ಸೊ ಅದೇ ರೀತಿಯಾಗಿ ಇನ್ನು ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ಅದು ಯಾವುದಾದ್ರು ಒಂದು ತಾಲೂಕಲ್ಲಿ, ಅದು ಮುಳಬಾಗಿಲಾಗ್ಬೋದು, ಬಂಗಾರಪೇಟೆ ಆಗ್ಬೋದು, ಎಲ್ಲಾಗ್ಬೋದು, ಎಲ್ಲಿ ನಮಗೆ ಕನ್ವೀನಿಯೆಂಟ್ ಆಗುತ್ತೋ ಅಲ್ಲಿ ಒಂದು ಜಿಲ್ಲಾ ಮಟ್ಟದ ಒಂದು ಸಮಾವೇಶವನ್ನು ಮಾಡಿದ್ದಾಗ ಅಟ್ಲೀಸ್ಟ್ ಸ್ವಲ್ಪ ಒಂದು ನಮ್ಮಲ್ಲಿ ಒಂದು ಮೆಸೇಜ್ ಆದರೂ ಪಾಸ್ ಆಗುತ್ತೆ. ಇವರು ಒಂದು ಸಂಘಟನೆ ಇದೆ, ಇವರು ಸಣ್ಣ ಪ್ರಮಾಣದಲ್ಲಾದರೂ, ಗರಿಷ್ಠ ಇಲ್ಲ ಅಂದರೂ ಸಣ್ಣ ಪ್ರಮಾಣದಲ್ಲಾದರೂ ಒಗ್ಗಟ್ಟಿದೆ, ಆ ನೌಕರ ಸಮಸ್ಯೆಗಳಿಗೆ ಸ್ಪಂದಿಸೋದಕ್ಕೆ ಅವರು ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಸಂಘಟನೆ ಮಾಡಿ ಅವರು ಒಂದು ಆಕ್ಟಿವ್ ಆಗಿದ್ದಾರೆ ಅಂತಕ್ಕಂಥ ಒಂದು ಇದು ಬರುತ್ತೆ ನಮ್ಮ ಎಲ್ಲ ಒಂದು ಇದ್ರ ಮತ್ತೆ. ಅದರ ಜೊತೆಗೆ ನಮ್ಮ ನೌಕರರಲ್ಲೂ ಸಹ ಆಗಾಗ ಒಂದು ಸಮಾವೇಶ, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಿದ್ದಾಗ ಏನು ನಮ್ಮ ನೌಕರು ಸಹ ಒಂದು ನಿಸ್ತೇಜವಾಗಿರ್ತಾರೆ, ಇನ್ಆಕ್ಟಿವ್ ಆಗಿರ್ತಾರೋ ಅವರು ಸಹ ಆಕ್ಟಿವ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಒಂದು ಜಿಲ್ಲಾ ಮಟ್ಟದ ಸಮಾವೇಶ ಅಂತಕ್ಕಂಥದ್ದನ್ನು ಮಾಡೋಣ. ಆ ಮಾಡೋದಕ್ಕಿಂತ ಮೊದಲು ಇದೇ ಥರ ಎಲ್ಲಾದರೂ ಒಂದು ಕಡೆ ಮೀಟಿಂಗ್ ಕರೆದು ಪೂರ್ವವಾಗಿ ಚರ್ಚೆ ಮಾಡಿ ಆ ಸಮಾವೇಶದ ಒಂದು ಸಾಧಕ ಬಾಧಕಗಳನ್ನು ಯಾವ ರೀತಿ ಮಾಡಬೇಕು ಏನು ಅಂತಕ್ಕಂಥ ಒಂದು ಚರ್ಚೆ ಮಾಡೋಣ. ಈ ಒಂದು ವಿಷಯ ತಮ್ಮ ಗಮನಿಗೆ ಇರಲಿ ಅಂತಕ್ಕಂಥ ಒಂದು ಮಾತನ್ನು ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈ ದಿನ ಏನು ನಮ್ಮ SC/ST RDPR ನೌಕರರ ಮತ್ತು ಅಧಿಕಾರಿಗಳ ಕಲ್ಯಾಣ ಸಂಘದ ವತಿಯಿಂದ ಈ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭನ ಹಮ್ಮಿಕೊಂಡಿದ್ದೀವಿ. ಮಾನ್ಯ ನಮ್ಮ ಗೌರವಾನ್ವಿತ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜಣ್ಣವರು ಏನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಇದು ಏಕೆಂದರೆ ಇದು ನಾವು ಈಗಾಗಲೇ ಹೇಳಿದಂಗೆ ನಾವು ಈಗಾಗಲೇ ಸಮೃದ್ಧಿ ಮಂಜಣ್ಣವರು ನಮಗೆ ಮೈಸೂರಿಗೂ ಕೂಡ ಭಾಳಷ್ಟು ಸಹಾಯ ಮಾಡಿದರು, ಬಸ್ ವ್ಯವಸ್ಥೆ ಮಾಡಿದರು. ನಮ್ಮಲ್ಲಿ ಈಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ, ಒಗ್ಗಟ್ಟಿಲ್ಲದೆ ನಾವೇನು ಮಾಡೋಕ್ಕಾಗಲ್ಲ. ಒಂದು ಕೈಯಲ್ಲಿ ನಾವು ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾವೆಲ್ಲ ಒಗ್ಗಟ್ಟಾಗಬೇಕು. ಒಂದು ಒಮ್ಮತಕ್ಕೆ ಬಂದಾಗ ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಿಸ್ತೇಜವಾಗಿರುವಂಥ ನಮ್ಮ ಇಲಾಖೆನೇ ಭಾಳಷ್ಟು ಗಂಭೀರವಾದಂಥದ್ದು, ಭಾಳಷ್ಟು ವಿಷಯಗಳನ್ನು ಒಳಗೊಂಡಿರುವಂಥ ಇಲಾಖೆ. ಇದರಲ್ಲಿ ಏನು ಮಾಡಿದ್ರು ಎಲ್ಲನೂ ನಮ್ಗೆ ಬರುತ್ತೆ. ಇದು ನಮಗೆ ಎಲ್ಲ ಈಗ ಇನ್ನು 20-30 ವರ್ಷ ಉಟ್ಕೊಳ್ಳೋಂಥ ವಿಷಯಗಳು ಕೂಡ ನಮ್ಮ ವ್ಯಾಪ್ತಿಗೆ ಬರುವಂಥದ್ರಿಂದ ನಾವು ಆಗಾಗ ಸಮಾವೇಶ ಮಾಡಬೇಕಾಗುತ್ತೆ, ನಮ್ಮಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕಾಗುತ್ತೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸುರೇಶ್ ಅವರು ಭಾಳಷ್ಟು ಈ ಬ್ಯಾಕ್ಲಾಗ್ ಹುದ್ದೆಗಳಿಗೆ ಭಾಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷತೆ ಡಾಕ್ಟರ್ ಶಿವಶಂಕರಣ್ಣ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಏನಾಗುತ್ತೆ, ನಮ್ಮ ಇಲಾಖೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ಬೇಕಾದ್ರೆ ಸಂಘಟನೆ ಬೇಕಾಗುತ್ತೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂದರೆ, ಈಗ ನಾವು ಶಿಕ್ಷಣ ಏನೋ ಒಂದು ಅಷ್ಟು ಪಡ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ವಿ. ಇನ್ನಿರೋದು ನಮಗೆ ಸಂಘಟನೆ ನಾವು ವಿಫಲ ಆದರೆ ನಾವೇನು ಸಾಧನೆ ಮಾಡೋಕ್ಕಾಗಲ್ಲ. ಏನಾದರೂ ಸಾಧನೆ ಮಾಡೋಕ್ಕೆ ನಮಗೊಂದು ಮಾನಸಿಕ ಧೈರ್ಯ ಬೇಕಾಗುತ್ತೆ. ಏನೇ ಕೆಲಸ ಮಾಡೋದು ಒಬ್ಬರು ಇಲ್ಲ, ನನ್ನಿಂದ ಇಂಥವ್ರು ಇದ್ದಾರೆ, ನನ್ನಿಂದ ಇಂಥ ಒಂದು ಸಂಘ ಇದೆ, ನನ್ನಿಂದ ರಾಜ್ಯಾಧ್ಯಕ್ಷ ಇದ್ದಾಗ ನಾವೇನೋ ಒಂದು ಸಾಧನೆ ಮಾಡಬೇಕಾಗುತ್ತೆ. ನಾವು ಈಗಾಗಲೇ ನಮ್ಮ ಶಂಕರ್ ಹೇಳಿದಾಗ ಸಣ್ಣ ಪುಟ್ಟದಾಗೋದು ನಾವು ಸಂಘಟನೆ ಮಾಡ್ಕೋಬೇಕು. ನಮ್ಮದು ಭಾಳಷ್ಟು ದೊಡ್ಡ ಸಂಘಟನೆ, ದೊಡ್ಡ ಜನಸಂಖ್ಯೆ ಇರುವಂಥ, ಬಹುಸಂಖ್ಯಾತ ಇರುವಂಥ ಸಂಘಟನೆ ನಮ್ಮದು. ಆದರೂ ಕೂಡ ನಮ್ಮಲ್ಲಿರುವಂಥ ಸಮಸ್ಯೆಗಳು ಅಥವಾ ನಮಗಿರುವಂಥ ಸೌಕರ್ಯಗಳು ಕಡಿಮೆ ಇರೋದ್ರಿಂದ ನಾವಿಲ್ಲಿ ಬರೋಕ್ಕಾಗ್ತಾ ಇಲ್ಲ ಅಲ್ವಾ. ಎಲ್ಲ ಈಗ ಸಣ್ಣ ಪುಟ್ಟ ವಾಟರ್ ಮ್ಯಾನ್ಗಳು ಬಹುತೇಕ 80% ನಮ್ಮೂರೇ ಇದ್ದಾರೆ. ಬಿಲ್ ಕಲೆಕ್ಟರ್ ನಮ್ಮೂರೇ, ಅವರು ಇನ್ನೊಬ್ಬರು ಅನುಮತಿ ತಗೋಬೇಕು, ಬರಬೇಕು. ಆ ರೀತಿ ಆದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಈ ರೀತಿ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಿ, ಕ್ಯಾಲೆಂಡರ್ಗೆ ಭಾಳಷ್ಟು ಜನ ಬಂದಿದ್ರೆ ಸಂತೋಷ. ಇನ್ನಷ್ಟು ಬಲಪಡಿಸಿ ನಮ್ಮಲ್ಲಿರುವಂಥ ನೀವು ಹಂಚ್ಕೊಳ್ಳೋ, ನಿಮ್ಮಲ್ಲಿರುವಂಥ ನಾವು ಹಂಚ್ಕೊಂಡು ಸರ್ಕಾರದಿಂದ ಏನಾಗಬೇಕು ಅದನ್ನು ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಅದಕ್ಕೆ ನಮ್ಮ ಸುರೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಹೋರಾಟ ನಡೀತದೆ. ತಾವೆಲ್ಲರೂ ಸಹ ಕೊಡೋಣ. ನಮ್ಮ ಸಹ ಇವರೇನು ಈಗಾಗಲೇ ಜಿಲ್ಲಾ ಸಮಾವೇಶ ಮಾಡಬೇಕಂತಿದ್ದಾರೆ. ಎಲ್ಲಾದರೂ ಯಾವ ತಾಲೂಕಲ್ಲೂ ಮಾಡಿದ್ರು ನಾವು ಸಂಪೂರ್ಣ ಸಹಕಾರ ಕೊಡೋಣ. ನಮ್ಮ ತಾಲೂಕಿಂದ ನಾವೆಲ್ಲ ಕೂಡ ಸಹಕಾರ ಕೊಡ್ತೀವಿ. ಮತ್ತು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಇರೋಣ. ಏನೇ ಬಂದರೂ ಯಾರಿಗೆ ಬಂದು ಕಾಲ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ತಿಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾನೆ. ಜೈ ಹಾಗೂ ಎಲ್ಲ ನನ್ನ ಬಂಧು ಬಾಂಧವರೇ, ಈ ದಿನ ನಾವು ಯಾಕೆ ಬೇಕು ಸಂಘ ಅನ್ನೋದಾದರೆ, ಕಟ್ಟ ಕಡೆಯಲ್ಲಿರ್ತಕ್ಕಂತಹ ವ್ಯಕ್ತಿಗೆ ಅಥವಾ ಹಣಬಲ ಮತ್ತು ತೋಳ್ಬಲ ಇಲ್ಲದೆ ಇರತಕ್ಕಂತಹ ನೌಕರರಿಗೆ ಈ ಇಲಾಖೆಯಲ್ಲಿ ಅಂಥ ನೌಕರರಿಂದಲೇ 80% ನಾವು ಸೇರಿಕೊಂಡು ಇರ್ತಕ್ಕಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಆಶೋತ್ತರಗಳನ್ನು, ಉದ್ದೇಶಗಳನ್ನು ಈಡೇರಿಸ್ಕೊಡೋದಕ್ಕೆ ಒಂದು ಸಂಘದ ಅವಶ್ಯಕತೆ ಇದೆ. ಸೊ ನಾವು ಸರ್ಕಾರದಲ್ಲಿ ಇದ್ದುಕೊಂಡು ಸರ್ಕಾರದ ಸೂಚನೆಗಳನ್ನು ಪಾಲಿಸ್ಕೊಂಡು ನಾವು ಬೇಕಾಗಿರ್ತಕ್ಕಂಥ ನಮಗಿರ್ತಕ್ಕಂಥ ಸವಲತ್ತುಗಳನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ನಮ್ಮ ಹಕ್ಕಾಗಿರ್ತದೆ. ಆದ್ದರಿಂದ ಅಂಥ ಹಕ್ಕುಗಳನ್ನು ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಮಹದುದ್ದೇಶವನ್ನು ಇಟ್ಕೊಂಡು, ಒಂದು ಗುರಿಯನ್ನು ಇಟ್ಕೊಂಡು ಈ ಸಂಘನ ರಚನೆ ಮಾಡಿದ್ದಾರೆ ಅಣ್ಣವರು. ಸೊ ಆದ್ದರಿಂದ ಅವರಿಗೆ ನಮ್ಮ ತಾಲೂಕಿಂದ
ಯಾವಾಗಲೂ ಸಹ ಬಲಗೈ ರೀತಿ ನಾವು ಸಪೋರ್ಟ್ ಇರ್ತೀವಿ ಅಂತ ಹೇಳ್ತಾ, ಮತ್ತು ನಮಗೂ ಅಷ್ಟೇ ಎಲ್ಲಿ ಯಾವತ್ತಾದ್ರೂ ಯಾರು ನೌಕರಿಗೂ ಸ್ವಲ್ಪ ಕಷ್ಟ ಅಂತ ಹೇಳಿದ್ರೆ ಸುರೇಶ್ ಅಣ್ಣ 12 ಗಂಟೆ ರಾತ್ರಿ ಆದರೂ ಕೂಡ ನಾನು ಇದ್ದೀನಿ ಅಂತ ಬರ್ತಾರೆ. ಅದರಿಂದ ಅವ್ರ ಜೊತೆಗೆ ಇದ್ದುಕೊಂಡು ನಾವು ನಮ್ಮ ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಂಡು ನಾವು ಈ ಸುಖಕರವಾದಂತಹ ಉದ್ಯೋಗವನ್ನು ಮಾಡಲಿಕ್ಕೆ ಅವಕಾಶ ಮಾಡ್ಕೋಬೇಕು ಅಂತ ನಿಮ್ಮನ್ನೆಲ್ಲರನ್ನು ಮತ್ತೊಮ್ಮೆ ಈ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಬಂಧುಗಳಿಗೆ ಭೀಮ ವಂದನೆಗಳು. ನಮಗೆಲ್ಲ ಗೊತ್ತಿರಬೇಕು ಯಾಕೆ ಈ ಸಂಘ ಹುಟ್ಟು ಅಂದರೆ, ನಾವು ಎಷ್ಟೋ ಜನ ಅಂದ್ಕೋತೀವಿ ಏನಂದರೆ ಜಲಗಾರರು ಇನ್ನೊಬ್ಬರು, ಯಾಕಂದರೆ ಈ ಸಂಘ ನಾವು ಕಟ್ಟಿದ್ದು ಉದ್ದೇಶನೇ ಕೆಳ ಹಂತದ ನನ್ನೋದಕ್ಕೆ. ಯಾಕಂದರೆ ನಾನು ಯಾವುದೇ ಪಂಚಾಯಿತಿಯಲ್ಲಿ ಈಗ ನಾನು 2003ರಿಂದ 25 ವರ್ಷ ಇದು ಮಾಡಿದ್ದೀನಿ. ಅವಾಗಿಂದಾನು ನಾನು ನಾಯಕನಾಗಿ ಬಂದಿದ್ದೀನಿ. PDO ಸಂಘದಲ್ಲಾಗಲಿ ಇನ್ನೊಂದು ಸಂಘದಲ್ಲಿ ಆದರೆ ಆಗ್ತಾ ಇರಬೇಕಾದ್ರೆ ನಾನು ಇದೇ ಮುಳಬಾಗಿಲು ತಾಲೂಕಲ್ಲಿ ತುಂಬ ಗೊತ್ತಿರಬೇಕು. ನಾನು 3 ವರ್ಷ ಕೆಲಸ ಮಾಡಿದೆ. ಅವಾಗ ನನಗೆ ಗೊತ್ತು ಎಲ್ಲೇ ಹೋಯಿತು ಅಂದ್ರೇನು ಈ ಜಾತಿ ರಾಜಕೀಯ, ಜಾತಿ ವ್ಯವಸ್ಥೆ. ನಾವು ಅದಕ್ಕೊಂದು ಅಧ್ಯಯನನೇ ಮಾಡಿದ್ವಿ. ಏನಂದರೆ ಯಾವ ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ ಯಾವ ಇದಿರುತ್ತೆ, ಬಿಲ್ ಕಲೆಕ್ಟರ್ ಬಲಾಢ್ಯ ಜಾತಿಗೆ ಸೇರಿರ್ತಾನೆ. ಯಾಕಂದರೆ ಅವ್ನು ಪ್ರಮೋಷನ್ ಇರುತ್ತೆ ಮತ್ತು ಸರ್ಕಾರಿ ಕೆಲಸಕ್ಕೆ ಹೋಗ್ತಾನೆ. ಅದೇ DO ಯಾರು ಇರ್ತಾರೆ ಅವ್ರು ಕೂಡ ಅದೇ ಇರ್ತಾರೆ. ಆದರೆ ನಾವು ಪರಿಶೀಲನೆ ಮಾಡಿದಾಗ 80% ಜನ ಜಲಗಾರರು ನನ್ನ ಜಾತಿಯವರು, 80% ಜನ D ಗ್ರೂಪ್ ಅವರು ನನ್ನ ಜಲಗಾರರು. ಅವ್ರಿಗೆ ನಾನು ಏನಾದರೂ ಮಾಡಬೇಕು ಅಂತ, ನಮಗೇನು ಬಾಬಾ ಸಾಹೇಬ್ ಕೊಟ್ಬಿಟ್ಟಿದ್ದಾರೆ, ಬಂದುಬಿಟ್ವಿ. ನಾವು MS ಅವ್ರು ಹೇಳ್ದಂಗೆ ನಾವು ವಿದ್ಯಾರ್ಥಿ ಜೀವನದಿಂದ ಬಂದ್ವಿ, ಅಲ್ಲಿ ನಾಯಕರಾಗಿ ಮಾಡ್ಕೊಂಡು ಹೋದಾಗ ನಾವು ಹುಟ್ಟಿದ ಮೇಲೆ ನಾವು ಏನಾದರೂ ನಮ್ಮ ಸಮುದಾಯಕ್ಕೆ ಒಂದು ಸೇವೆ ಮಾಡಿ ಹೋಗಬೇಕು ಅನ್ನೋ ಕಾರಣದಿಂದ ಈ ಸಂಘ ಹುಟ್ಟಾಕಿದ್ವಿ. ಈ ಸಂಘ ಪ್ರಪ್ರಥಮವಾಗಿ ಸರ್ಕಾರಿ SC ಸಂಘ ಶುರು ಮಾಡಿದ್ದೆ ಕೋಲಾರಲ್ಲಿ ಶುರು ಮಾಡಿ ದೊಡ್ಡ ದೊಡ್ಡ ಹೋರಾಟಗಳು ಮಾಡಿ ಇಡೀ ಜಿಲ್ಲಾ ಪಂಚಾಯತ್ ಆಗ್ಬೋದು, ಇನ್ನೊಂದು ಆಯಿತು. ಸುರೇಶ್ ಬಂದ್ರಪ್ಪ ಅಂದರೆ ಒಂದು ಗೌರವ. ಯಾಕೆಂದರೆ ಅದು ಸುರೇಶ್ನ ಹೆಸರಿಂದ ಅಲ್ಲ, ಆ ಸಂಘ ಅನ್ನೋದು ಒಂದಿದೆ, ಅದರ ಹಿಂದೆ ಒಂದು ಸಮುದಾಯ ಇದೆ ಅಂತಾರೆ ಹೊರತು ನಾನು ಸಂಘಕ್ಕಾಗಿ ಸುರೇಶ್ನಲ್ಲ, ಸುರೇಶ್ನ ಸಂಘದಲ್ಲಿ ಒಬ್ಬ ಅನ್ನೋ ಕಾರಣದಿಂದ 30 ಜಿಲ್ಲೆಗೆ ನಡವಳಿಕೆ ಪುಸ್ತಕ ಕೊಟ್ಟು 30 ಜಿಲ್ಲೆಯಲ್ಲಿ ಹಂಗಾಮಿ ಅಧ್ಯಕ್ಷನ ಮಾಡಿ ಮತ್ತೆ ಸಂವಿಧಾನಬದ್ಧವಾಗಿ ಕಾನೂನು ಮಾಡಿ ಚುನಾವಣೆ ಮಾಡಿ ರಾಜ್ಯದಲ್ಲಿ ಒಂದು ಕಮಿಟಿ ಬಂತು. ಎಲ್ಲರೂ ಅಂದ್ಕೊಂಡ್ರೇನು, ಈ RDPR ಸರ್ಕಾರಿ ಅಧಿಕಾರಿಗಳ ನೌಕರ ಸಂಘ ಕೂಡ ಹುಟ್ಟೋಗುತ್ತೆ, ಅವನಿಗೊಂದು ಐಡೆಂಟಿ ಬೇಕು, ಸುರೇಶ್ಗೆ ಒಂದು ಐಡೆಂಟಿ ಕಾರ್ಡ್ ಎತ್ಕೊಂಡು ದೊಡ್ಡ ದೊಡ್ಡ ಆಫೀಸರ್ ಹತ್ರ ಹೋಗಬೇಕು, ಇನ್ನೇನು ಮಾಡಲ್ಲ, ಇಷ್ಟೇ ಸಂಘ, ಇದು ಮುಗಿದೋಗುತ್ತೆ, 100 ಸಂಘದಲ್ಲಿ ಇದು ಒಂದು. ಆದರೆ ಐತಿಹಾಸಿಕವಾಗಿ ರಾಜ್ಯ ಸಮಾವೇಶ ಮಾಡಿದ್ದು ಇವತ್ತವರೆಗೂ PDO ಸಂಘ ಮಾಡೋಕ್ಕಾಗಿಲ್ಲ, ಇನ್ನೊಂದು ಸಂಘಟನೆ ಮಾಡೋಕ್ಕಾಗಿಲ್ಲ. 3000 ಜನ ಸೇರಿ ಸನ್ಮಾನ್ಯ HC ಮಹದೇವಪ್ಪನವ್ರ ಸಂಪೂರ್ಣ ಸಹಕಾರ, ನಮ್ಮ ಪ್ರಿಯಾಂಕ್ ಖರ್ಗೆಯವರ ಸಂಪೂರ್ಣ ಸಹಕಾರ, ನಮ್ಮ ಮುಳಬಾಗಿಲು ಶಾಸಕರ ಸಂಪೂರ್ಣ ಸಹಕಾರ, ಬಂಗಾರಪೇಟೆ ಶಾಸಕರ ಸಂಪೂರ್ಣ ಅಂದ್ರೇನು ಒಂದು 500-200 ಜನ ಸೇರಿಬಿಟ್ಟು ಇದು ಫೇಲ್ಯೂರ್ ಆಗ್ಬಿಡುತ್ತೆ ಬಿಡು ಸಮಾರಂಭ, ಇದು ನಡೆಯಲ್ಲ ಅಂತ ಇಡೀ ರಾಜ್ಯಕ್ಕೆ ಐತಿಹಾಸಿಕವಾಗಿ ಒಂದು ಸಂದೇಶ ಹೋಯಿತು. ಇವ್ರ ಸಂಘ ದೊಡ್ಡದಿದೆ, ಇವ್ರ ಸಂಘಟನೆಯಲ್ಲಿ ಮನಸ್ಸು ಮಾಡಿ 50,000 ರಿಂದ 60,000 ಜನ ಇದ್ದಾರೆ ಅಂತ. ನಾವೇನು ಮಾಡಬೇಕು, ಫಸ್ಟ್ ಸಂಘಟನೆ, ಈಗ ನಮಗೂ ಕೆಲಸ ಇರುತ್ತೆ, ನಿಮಗಿರುತ್ತೆ, ನೀವು ಒಂದಾಗಿ ಮೊದಲು ಏನು ನನ್ನ ಕೆಳಂತದ ನೌಕರಿ ಇದ್ದಾರಲ್ಲ ಎಲ್ಲ ಹೋಗ್ಬೇಕಪ್ಪ ಅಂದಾಗ ಬಿಡು ಮಾಡ್ಕೊಳ್ಳಿ. ಆಗಿಲ್ವಾ ನಿಮ್ಮ ಜಿಲ್ಲಾಧ್ಯಕ್ಷರಿಗೆ ಹೇಳಿ, ನಿಮ್ಮ ತಾಲೂಕು ನಾಯಕರಿಗೆ ಹೇಳಿ, ನಮ್ಮ PDO ಕಳಿಸ್ತಾ ಇಲ್ಲ, ಏನೋ ಅರ್ಧ ಗಂಟೆ ಎಲ್ಲಾದರೂ ಹೋದಾಗ ಯಾರಿಗೇ ಒಂದು ಇಂಪ್ರೆಷನ್ ಏನಾಗುತ್ತಪ್ಪ ಅಂದಾಗ ಅಯ್ಯೋ ಇಷ್ಟು ಜನ ಒಗ್ಗಟ್ಟಿದ್ದಾರಪ್ಪ ಅಂತ. ಒಂದು 4 ಜನ 5 ಜನ ಹೋದ್ರೆ ಅದೇ ಆಗಲೇ ಹೇಳ್ದಂಗೆ ಏನಾಗುತ್ತೆ ಇದು ಅಂತ, ಬಂದಿದ್ದಾರೆ ಬಿಡು ಏನೋ 4 ಜನ ಇದು ಮಾಡ್ಕೊಂಡು ಹೋಗೋಕ್ಕೆ ಅಂತ. ಆದ್ದರಿಂದ ದಯವಿಟ್ಟು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗ ಆ ಜಿಲ್ಲಾ ಗುಂಪಲ್ಲಿ 100 ಗುಂಪುಗಳು ನೋಡ್ತೀರಾ, ಒಂದು ಏನು RDPR SC ನೌಕರ ಸಂಘ ಇದೆ, ಅದರಲ್ಲಿ ಏನೋ ಒಂದು ಸಂದೇಶ ಹಾಕಿದಾಗ ಅದು ನಿಮಗೆ ಇದಾಗೋದಿದೆ. ಈಗ ನಾನು ರಾಜ್ಯದಲ್ಲಿ ವಾರಕ್ಕೆ 2 ಸಾರಿ ಹೋದಾಗ ನಾನು ಕೇಳ್ತಾ ಇರೋದಷ್ಟೇ. ನೆಕ್ಸ್ಟ್ ಬಿಲ್ ಕಲೆಕ್ಟರ್ ಆಗಬೇಕಂದ್ರೆ ಅಲ್ಲಿ ಅರಣ್ಯರು ಜಲಗಾರನಿಗೆ ಮಾತ್ರ ಕೊಡಬೇಕು, ಆ ಜಲಗಾರನಿಂದ D ಗ್ರೂಪ್ ಅವ್ರಿಗೆ ಮಾತ್ರ ಬಿಲ್ ಕಲೆಕ್ಟರ್ ತಗೋಬೇಕು. ಆಲ್ರೆಡಿ ನಿಮಗೆ ರೋಸ್ಟರ್ ಪದ್ಧತಿ ಮಾಡಿದ್ದೀವಿ. ಮೊದಲು ಬಿಲ್ ಕಲೆಕ್ಟರ್ಗೆ DOಗೆ ರೋಸ್ಟರ್ ಪದ್ಧತಿ ಇದ್ದಿಲ್ಲ, ಅವ್ರು ಯಾರೋ ಒಂದು ರೆಸಲ್ಯೂಷನ್ ಮಾಡ್ಕೊಳ್ಳೋರು, ಕರೆಯೋರು, ಒಂದು ಹೆಸರಿಗೆ ಪೇಪರ್ ಹಾಕೋರು. ಈಗ ಕನಿಷ್ಠ ಪಕ್ಷ ಈಗ 100% ಪಂಚಾಯಿತಿ ಕೋಲಾರ ಜಿಲ್ಲೆಯಲ್ಲಿ ಇದ್ದು ಎಲ್ಲಿ ಬಿಲ್ ಕಲೆಕ್ಟರ್ ಖಾಲಿ ಆಯಿತು ಅಂತ ಹೇಳಿದಾಗ ಅಲ್ಲಿ ರೋಸ್ಟರ್ ಪದ್ಧತಿ ಬರಬೇಕು. 1 ST 2 ST ಈ ರೀತಿ ಬಂದಾಗ ನಮ್ಮವರು ಮುಂದಕ್ಕೆ ಬರ್ತಾರೆ. ಇನ್ನು ನಮ್ಮ ಚಿಕ್ಕ ಹುಡುಗರಿಗೆ ಜಲಗಾರರಾಗಿದ್ದಾರೆ, ಇಟ್ಕೊಂಡಿದ್ದಾರೆ, ಅವ್ರ ಮುಂದೆ ಅವ್ರಿಗೂ ಒಂದು ಸೇವಾ ಭದ್ರತೆ ನೀಡಲಿ ಅಂತ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅದೇ ರೀತಿ. ಯಾಕಂದರೆ ನಾನು ಕೋಲಾರ ಜಿಲ್ಲೆಯವರು, ನಂದು ಮಾತೃ ಜಿಲ್ಲೆ ಕೋಲಾರ. ಅದರಲ್ಲಿ ಎಸ್ಪೆಷಲಿ ನನಗಿರೋದು ಫುಲ್ ಕಾಳಜಿ ಯಾವುದಪ್ಪ ಅಂದರೆ ಮುಳಬಾಗಿಲಿಗೆ ನನಗೆ ಯಾವ ತೊಂದರೆ ಏನಾಯಿತು ಅಂತ ಮೊನ್ನೆ ನಿಮ್ಮಲ್ಲಿ ನಾವು ಇದಾಯಿತು, ಧರಣಿಗಳಾಯಿತು, ಅವತ್ತು ಬಂದು ಮಾತಾಡಿದ್ದು ನಾನೇ. ಯಾಕಂದರೆ ಮುಳಬಾಗಿಲ ಬಗ್ಗೆ ನನಗೆ ಅಷ್ಟು ಅಭಿಮಾನ ಇದೆ, ಕೋಲಾರ ಬಗ್ಗೆ ಅಷ್ಟು ಅಭಿಮಾನ ಇದೆ. ಜಿಲ್ಲಾ ಸಮಾವೇಶ ಮಾಡಿಬಿಡ್ತೀವಿ ಅಂತ ನಾವು ನಿಂತು ಬಿಟ್ಟರೆ ಆಗಲ್ಲ. ಏನು ಅಂದರೆ ನೀವು ಈಗಲಿಂದನೇ ಕಾರ್ಯಪ್ರವೃತ್ತಿ ಆಗಬೇಕು.
ನಿಮ್ಮ ಪಂಚಾಯತಿಯಲ್ಲಿ ಎಷ್ಟು ಜನ ಇದ್ದಾರೆ SC ST ಎಷ್ಟು ಜನ ಇದ್ದಾರೆ ಅಷ್ಟು ಜನನ ಒಂದು ಪಟ್ಟಿ ಮಾಡಬೇಕು. ಹಿಂಗೆ ಹೋಗೋಣಪ್ಪ ಮೊದಲೇ ಮಾಡಿಕೊಂಡು ನೀವು ಕಾರ್ಯರೂಪ ತಂದರೆ ದೊಡ್ಡ ಐತಿಹಾಸಿಕವಾಗಿ ಸಮಾವೇಶ ಆಗುತ್ತೆ, ಜಿಲ್ಲೆಯಲ್ಲಿ ಒಂದು ಸಂದೇಶ ಹೋಗುತ್ತೆ, ಇವರು ಒಗ್ಗಟ್ಟಾಗಿದ್ದಾರಪ್ಪ ಅಂತ. ಯಾಕಂದರೆ ದಲಿತ ಚಳವಳಿ ಶುರುವಾಗಿದ್ದೇ ಕೋಲಾರಿಂದ. ಅಂಥ ದೊಡ್ಡ ದೊಡ್ಡ ನಾಯಕರ ಜೊತೆ ಇದ್ದವರು ದಯವಿಟ್ಟು ನೀವೆಲ್ಲ ಒಂದಾಗ್ತೀರಾ, ಸಂಘಟನೆ ಮಾಡ್ತೀರಾ. ಈ ಫೆಬ್ರವರಿ ಕೊನೆ ತಿಂಗಳಲ್ಲಿ ನಡೆಯುವ ಐತಿಹಾಸಿಕ ಜಿಲ್ಲಾ ಸಮಾವೇಶಕ್ಕೆ ನೀವು ಸಿದ್ಧರಾಗ್ತೀರಾ ಅಂತ ಭಾವಿಸುತ್ತೆ. 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಮುದಾಯದ ತಳವರ್ಗದವರು ಜಲಗಾರರಿಂದ ಹಿಡಿದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳವರೆಗೂ ಇದು ಸಂಘ. RDPR ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಮತ್ತು ನೌಕರರ ಸಂಘ. ಅಂದರೆ ಈ ಸಂಘದ ಮುಖ್ಯ ಉದ್ದೇಶ ಕೆಳವರ್ಗದ ಕೆಳ ಹಂತದ ನನ್ನ ಸಿಬ್ಬಂದಿ ಅವರಿಗೆ ಸೇವಾ ಬದ್ಧತೆ ಒದಗಿಸೋದು, ಅವರ ಕಷ್ಟ ಸುಖಕ್ಕೆ ಇದು ಅನ್ನೋದು. ನಮ್ಮ ಈ ಗುರಿ ಉದ್ದೇಶಗಳಿಗೆ ಅನುಗುಣವಾಗಿ ನಮಗೆ ಸಂಪೂರ್ಣವಾಗಿ ಬೆನ್ನೆಲುಬು, ಸಂಪೂರ್ಣವಾಗಿ ನಾವು ಧೈರ್ಯದಿಂದ ನಾವು ಇದ್ದೀವಿ ಅಂದರೆ ನಮಗೆ ಈ ಜಿಲ್ಲೆಯಲ್ಲಿ ಇಬ್ಬರೇ ಕಾರಣ. ಒಂದು ನಮ್ಮ ಮುಳಬಾಗಿಲು ಶಾಸಕರಾದ ಸಪ್ತದಿ ಅಣ್ಣ ಮತ್ತು ಎರಡನೇವರು ನಮ್ಮ ಬಂಗಾರಪೇಟೆ ಶಾಸಕರಾದ SN ನಾರಾಯಣಸ್ವಾಮಿ ಅಣ್ಣ. ಅವರ ಸಹಕಾರ, ಅವರ ಆಶೀರ್ವಾದದಿಂದಾನೇ ಈ ಸಂಘ ದೊಡ್ಡದಾಗಿ ಬೆಳೆದು ರಾಜ್ಯ ಮಟ್ಟದ ಸಮಾವೇಶಕ್ಕೆ ಬರಬೇಕಾಗಿತ್ತು, ಕರೆದೋದೆ. ಅವ್ರ ಸಹಕಾರ ಇತ್ತು ನಮಗೆ, ಬಟ್ ಬಂದಿಲ್ಲ. ಅದೇ ತಮ್ಮ ಇದ್ರ ಮೇಲೆ ತಮ್ಮ ಸಹಕಾರದೊಂದಿಗೆ ತಮಗೊಂದು ಜಿಲ್ಲಾ ಮಟ್ಟದ ಸಮಾವೇಶ ಆಯ್ಕೆ ಮಾಡ್ಕೋತಿದ್ದೀವಣ್ಣ ಫೆಬ್ರವರಿ ಕೊನೆ ಅಂತ ದಿನದಲ್ಲಿ. ತಮಗೆ ಸಂಪೂರ್ಣ ತಮ್ಮ ಬೆಂಬಲ ಇರಬೇಕು. ಒಂದು ಸಂದೇಶ ಅಂತೂ ಕೊಡ್ತೀವಿ. ಕೋಲಾರ ಜಿಲ್ಲೆಯಲ್ಲಿ ಈ ಸಂಘಟನೆ ಇಷ್ಟಿದೆ, ನಿಮ್ಮ ಜೊತೆ ಸದಾ ನಾವು ಇರ್ತೀವಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ನಮ್ಮವ್ರಿಗೆ ಬೇಕು ಅಂತ ಕೇಳ್ತಾ 2 ಮಾತು ಮುಗಿಸ್ತೇನೆ. ಜೈ ಭೀಮ್. ಇವತ್ತಿನ ಏನು ಕರ್ನಾಟಕ ರಾಜ್ಯ RDPR ಇಲಾಖೆಯ ಪರಿಶಿಷ್ಟತೆ ಮತ್ತು ಪಶ್ಚಿಮ ಪಂಗಡದ ಏನು ನಮ್ಮ ಇಲಾಖೆಯಿಂದ ಅಂದರೆ ನಮ್ಮ ಜಿಲ್ಲಾ ವತಿಯಿಂದ ಏನು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮನ ಇವತ್ತೇನು ನನ್ನ ಅಮೃತ ಹಸ್ತದಿಂದ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವರಿಗೆ ನಾನು RDPR ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತೀನಿ. ಇವತ್ತು ಸಾಕಷ್ಟು ವಿಚಾರಗಳಂತ ಬಂದಾಗ, ಸಾಕಷ್ಟು ವಿಚಾರಗಳ ವಿನಿಮಯ ಅಂತ ಬಂದಾಗ ಎಲ್ಲರೂ ಹೇಳ್ತಾ ಇರ್ತೀನಿ, ಶೈಕ್ಷಣಿಕವಾಗಿ ಕೆಳ ಇರ್ತಕ್ಕಂಥ ಜಾತಿಗಳಲ್ಲಿ ಶೈಕ್ಷಣಿಕವಾಗಿ ಯಾವತ್ತು ನಾವು ಶಿಕ್ಷಣದಲ್ಲಿ ಮುಂದೆ ಹೋಗ್ತೀವಿ, ಅಧಿಕಾರಿಗಳಾಗಿ ಯಾವತ್ತು ನಾವು ಪರಿವರ್ತನೆ ಆಗ್ತೀವಿ, ಆಗ ಸಮಾಜ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲ ನನ್ನ ಇಲಾಖೆಗಳಲ್ಲಿ ಕೂಡ ಕೇಳ್ಕೊಂತ ನಿಮ್ಮ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನು ಮಾಡಿ ದಯವಿಟ್ಟು ಅಧಿಕಾರಿಗಳು ಮಾಡಿ. ಇದು ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಇನ್ನೂ ಕೊನೆಗಾಗಿಲ್ಲ. ಅಸ್ಪೃಶ್ಯತೆ ಹೋಗ್ಬೇಕು ಅಂತಂದ್ರೆ ಖಂಡಿತ ಏನು ಈ OBC ಮತ್ತು ಕೆಳಗಡೆ ಇರ್ತಕ್ಕಂಥ ಕೆಲ ಜಾತಿಗಳಲ್ಲಿ ಮಕ್ಕಳನ್ನ ಒಳ್ಳೆ ಅಧಿಕಾರಿಗಳನ್ನು ಮಾಡಿದಾಗ ಆ ಒಂದು ಏನು ಅದು ಏನು ಆ ಸುತ್ತಮುತ್ತಲ ಒಂದು ಇದಿರುತ್ತಲ್ಲ ಏನು ವೈಬ್ರೇಷನ್, ಅದು ಖಂಡಿತವಾಗ್ಲೂ ತಟ್ಟುತ್ತೆ. ಯಾವುದೋ ಒಂದು ಹಳ್ಳಿದಲ್ಲಿ ಒಂದು ತಹಸೀಲ್ದಾರ್ ಆದಾಗ ಇಡೀ ಆ ಪಂಚಾಯತಿಗೆ ಒಂದು ವೈಬ್ರೇಷನ್ ತಟ್ಟುತ್ತೆ. ಹಾಗೆ ಯಾವುದೇ ಜಾತಿ ಆಗಿದ್ದಾಗ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಾಗ ಇದು ಮಾಡಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನೋಡಿ ಎಲ್ಲ ನನ್ನ ಜಿಲ್ಲೆ ಅಧಿಕಾರಿಗಳು, ಇವತ್ತು RDPR ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ದೊಡ್ಡ ಮಟ್ಟಕ್ಕಿದ್ದಾರೆ. ಇವತ್ತು ನನ್ನ ಆತ್ಮೀಯ ತಮ್ಮ ಆಗಿರ್ತಕ್ಕಂಥ ಚಲಪತಿ ಅವರು ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನನಗೆ ಶಾಕಿಂಗ್ ಅದಲ್ಲ. ಸೊ ಹಾಗೆ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಇದ್ದಾರೆ. ಸೊ ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲ ನಮ್ಮ ಜೊತೆ ಇದ್ದಾರೆ. ಸೊ ನನ್ನ ಕಡೆಯಿಂದ ನಿಮಗೆ ಶುಭಾಶಯ ತಿಳಿಸ್ತೀನಿ. ಇನ್ನಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಮೈಸೂರು ಬರೋಕ್ಕಾಗಲಿಲ್ಲ, ಜಿಲ್ಲೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಖಂಡಿತ ಅಟೆಂಡ್ ಆಗ್ತೀನಿ ಅಂತ ಹೇಳ್ತಾ, ಸೊ ನನಗೆ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಅವಕಾಶನ ಕೊಟ್ಟಿದ್ದಕ್ಕೆ ತಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.